ಕಾಂಗ್ರೆಸ್ ಸರ್ಕಾರದಲ್ಲಿ ಖಾತೆಯ ಖ್ಯಾತೆ, ರಾಜಕಾರಣದ ಒಳಮರ್ಮದ ಇನ್ಸೈಡ್ ಸ್ಟೋರಿ, ಸರ್ಕಾರದ ಸಂಭ್ರಮಕ್ಕೆ ಅಕಾಲಿಕ ಅಂತ್ಯ, ಡಿಕೆ ಶಿವಕುಮಾರ್ ಆಡಳಿತಕ್ಕೆ ಬಿಗ್ ಟ್ವಿಸ್ಟ್, ರಾಜೀನಾಮೆ ಕಿಚ್ಚಿನ ಹಿಂದಿರುವ ಸ್ಫೋಟಕ ಸತ್ಯಗಳ ಅನಾವರಣ, ಬೆಂಗಳೂರು ಅಭಿವೃದ್ಧಿ 50,000 ಕೋಟಿ, ಜಲಸಂಪನ್ಮೂಲ ಬಾಕಿ ಬಿಲ್ 27,000 ಕೋಟಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಕಾಂಗ್ರೆಸ್ ಸರ್ಕಾರದಲ್ಲಿ ಖಾತೆಯ ಕಿಚ್ಚು, ಹಿರಿಯ ಸಚಿವರ ಅಸಮಾಧಾನದ ಹಿಂದಿರುವಂತಹ ಸ್ಫೋಟಕ ಸತ್ಯಗಳು, ಗುರಿ ಯಾರ ಮೇಲೆ, ಬಾಣ ಯಾರ ಕಡೆಗೆ, ಇದು ತಂತ್ರವ, ಕುತಂತ್ರವ ಅಥವಾ ರಾಜಕಾರಣದ ಒಳಹೂರಣವ? ಕರ್ನಾಟಕದ ರಾಜಕೀಯ ಅಖಾಡದಲ್ಲಿ ಹೊಸ ಸರ್ಕಾರದ ಸಂಭ್ರಮದ ಅವಧಿ ಅಕಾಲಿಕವಾಗಿ ಅಂತ್ಯಗೊಂಡಂತಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡ ಬೆನ್ನಲ್ಲೇ ಸಚಿವ ಸಂಪುಟದಲ್ಲಿ ಭುಗಿಲೆದ್ದಿರುವಂತಹ ಅಸಮಾಧಾನ ಕೇವಲ ಸಣ್ಣ ಮುನಿಸಲ್ಲ, ಬದಲಾಗಿ ಇದು ಸರ್ಕಾರದ ಭದ್ರತೆಯನ್ನೇ ಅಲುಗಾಡಿಸಬಲ್ಲ ಆಂತರಿಕ ಕಂಪನ. ಹಿರಿಯ ನಾಯಕರಿಗೆ ನೀಡಿದಂತಹ ಭರವಸೆಗಳು ಮತ್ತು ವಾಸ್ತವದ ಹಂಚಿಕೆಯ ನಡುವಿನ ಕಂದಕವು ವಿಧಾನಸೌಧದ ಆಪ್ತ ವಲಯದಲ್ಲಿ ತೀವ್ರ ತಳಮಳವನ್ನ ಸೃಷ್ಟಿ ಮಾಡಿದೆ. ಈ ರಾಜಕೀಯ ಕಿಚ್ಚಿನ ಹಿಂದಿರುವಂತಹ ಸ್ಫೋಟಕ ಸತ್ಯಗಳ ಆಳವಾದ ವಿಶ್ಲೇಷಣೆ ಇಲ್ಲಿದೆ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಸಚಿವ ಸಂಪುಟದ ಅತ್ಯಂತ ಹಿರಿಯ ಹಾಗೆ ಪ್ರಭಾವಿ ನಾಯಕ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ವಿಚಾರ ಇಡೀ ಸರ್ಕಾರಕ್ಕೆ ಮೊದಲ ಆಘಾತವನ್ನ ನೀಡಿತು. ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಭರವಸೆಯನ್ನ ನೀಡಲಾಗಿತ್ತು. ಆದರೆ ಅಂತಿಮವಾಗಿ ಅವರಿಗೆ ನೀಡಿದ್ದು ಜಲಸಂಪನ್ಮೂಲ ಖಾತೆ. ಇದು ಕೇವಲ ಖಾತೆ ಬದಲಾವಣೆ ಅಲ್ಲ, ಹಿರಿಯ ನಾಯಕತ್ವಕ್ಕೆ ಮಾಡಿದಂತಹ ಅವಮಾನ ಅಂತ ಹೇಳಿ ಅವರ ಬೆಂಬಲಿಗರು ಕೂಡ ಬಣಿಸ್ತಾ ಇದ್ದಾರೆ. ಈ ಬೆಳವಣಿಗೆ ಎಷ್ಟು ಗಂಭೀರವಾಗಿದೆ ಅಂತ ಅಂದ್ರೆ, ರೆಡ್ಡಿ ಅವರ ಬೆಂಬಲಕ್ಕೆ ನಿಂತಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಇದೀಗ ಸಾಮೂಹಿಕ ರಾಜೀನಾಮೆ ನೀಡುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಇದು ಸರ್ಕಾರದ ವರ್ಚಸ್ಗೆ ದೊಡ್ಡ ಪೆಟ್ಟನ್ನ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಇದು ಕೇವಲ ಖಾತೆ ಅಲ್ಲ, ನನಗಾದಂತಹ ತೀವ್ರ ನೋವು ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ಆಹಾರ ಸಚಿವರಾಗಿ ಅಧಿಕಾರವನ್ನ ವಹಿಸಿಕೊಂಡಿರುವಂತಹ ಕೆಎಚ್ ಮುನಿಯಪ್ಪ ಅವರ ಅಸಮಾಧಾನವು ಪಕ್ಷದ ಒಳಗೆ ಹಿರಿತನ ವರ್ಸಸ್ ಪ್ರತಿಫಲದ ಚರ್ಚೆಯನ್ನ ಮುನ್ನೆಲೆಗೆ ತಂದಿದೆ. 7 ಬಾರಿ ಸಂಸದರಾಗಿ ದೆಹಲಿ ರಾಜಕಾರಣದಲ್ಲಿ ಪಳಗಿದಂತಹ ಮುನಿಯಪ್ಪ ತಮಗೆ ನೀಡಿರುವಂತಹ ಖಾತೆ ತಮ್ಮ ಹಿರಿತನಕ್ಕೆ ದಕ್ಕುವಂತದ್ದಲ್ಲ ಅಂತ ಹೇಳಿ ನೇರವಾಗಿಯೇ ವಾದಿಸಿದ್ದಾರೆ. ಇದು ಕೇವಲ ಪೋರ್ಟ್ಫೋಲಿಯೋಗಾಗಿ ನಡೆಸ್ತಾ ಇರುವಂತಹ ಪಟ್ಟು ಮಾತ್ರವಲ್ಲ, ಬದಲಿಗೆ ಹೊಸ ಸರ್ಕಾರದ ಆಡಳಿತದಲ್ಲಿ ಹಿರಿಯರಿಗೆ ಸಿಗ್ತಾ ಇರುವಂತಹ ಬೆಲೆಯ ಕುರಿತಾದ ಮೌಲ್ಯಮಾಪನವೂ ಹೌದು. ಕೆಎಚ್ ಮುನಿಯಪ್ಪ ಅವರು ರಾಜ್ಯ ನಾಯಕತ್ವದ ನಿರ್ಧಾರಗಳ ಬಗ್ಗೆ ಅಸಮಾಧಾನವನ್ನ ಹೊಂದಿದ್ರು. ಹೈಕಮಾಂಡ್ ಮೇಲೆ ಅಪಾರವಾದಂತಹ ವಿಶ್ವಾಸವನ್ನ ಕೂಡ ಪ್ರಕಟಿಸಿದ್ದಾರೆ. ವಿಶೇಷವಾಗಿ ರಾಹುಲ್ ಗಾಂಧಿ ಅವರನ್ನ ಅವರು
ತಾಯಿ ಸ್ಥಾನದಲ್ಲಿ ಇರುವಂತಹವರು ಅಂತ ಹೇಳಿ ಕರೆದಿರೋದು ಕೇವಲ ಭಾವನಾತ್ಮಕವಾದಂತಹ ಹೇಳಿಕೆ ಅಲ್ಲ. ಇದು ಸ್ಥಳೀಯ ನಾಯಕತ್ವ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಬೈಪಾಸ್ ಮಾಡಿ ನೇರವಾಗಿ ದೆಹಲಿ ನಾಯಕತ್ವದ ಮೂಲಕವೇ ನ್ಯಾಯ ಪಡೆಯುವಂತಹ ಒಂದು ರಾಜತಾಂತ್ರಿಕ ನಡೆ. ಬಿಕ್ಕಟ್ಟಿನ ಸಮಯದಲ್ಲಿ ಹಿರಿಯ ನಾಯಕರು ಭಾವನಾತ್ಮಕ ಅಸ್ತ್ರವನ್ನ ಬಳಕೆ ಮಾಡಿಕೊಂಡು ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ತಂತ್ರಗಾರಿಕೆ ಇದರಲ್ಲಿ ಅಡಗಿದೆ. ಕಾಂಗ್ರೆಸ್ನ ಈ ಅಸಮಾಧಾನ ಈಗ ಕೇವಲ ಖಾತೆ ಬದಲಾವಣೆಗೆ ಮಾತ್ರ ಇದು ಸೀಮಿತ ಆಗಿಲ್ಲ. ಅದು ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯಾಗಿ ರೂಪಾಂತರಗೊಂಡಿದೆ. ಮುನಿಯಪ್ಪ ಅವರ ಬೆಂಬಲಿಗರು ಹಾಗೆ ಹಿರಿಯ ಕಾರ್ಯಕರ್ತರು ಈ ಬೇಡಿಕೆಯನ್ನ ಮುಂದಿಟ್ಕೊಂಡಿರೋದು ಸರ್ಕಾರದ ಮೇಲೆ ಒತ್ತಡವನ್ನ ಹೇರುವಂತಹ ಒಂದು ಪವರ್ ಮೂವ್, ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ನ ಎಲ್ಲಾ ಅಸಮಾಧಾನಗಳ ಹಿಂದಿರುವಂತಹ ಅತಿ ದೊಡ್ಡ ಸತ್ಯ ಏನಪ್ಪಾ ಅಂತ ಅಂದ್ರೆ 2028ರ ವಿಧಾನಸಭೆ ಚುನಾವಣೆ. ಮುನಿಯಪ್ಪ ಅವರ ಪ್ರಕಾರ ಈಗ ನೀಡುವಂತಹ ಜವಾಬ್ದಾರಿಗಳು ಮುಂದಿನ 5 ವರ್ಷಗಳ ಸಂಘಟನೆ ಹಾಗೆ ಮುಂದಿನ ಚುನಾವಣೆಯ ಫಲಿತಾಂಶದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇದು ಕೇವಲ ಸಚಿವ ಸ್ಥಾನದ ಹಪಾಹಪಿ ಅಲ್ಲ, ಬದಲಿಗೆ ಭವಿಷ್ಯದ ರಾಜಕೀಯ ಅಖಾಡದಲ್ಲಿ ತಮ್ಮ ಪ್ರಭಾವವನ್ನ ಉಳಿಸಿಕೊಳ್ಳುವಂತಹ ರಿಯಲ್ ಎಂಡ್ ಗೇಮ್. ಈಗ ಪ್ರಭಾವಿ ಖಾತೆ ಸಿಗದೆ ಹೋದ್ರೆ ಮುಂದಿನ ಚುನಾವಣೆ ವೇಳೆಗೆ ತಮ್ಮ ಹಿಡಿತ ಸಡಿಲ ಆಗಬಹುದು ಅನ್ನುವಂತಹ ಭೀತಿ ಈ ಹಿರಿಯ ನಾಯಕರನ್ನ ಕಾಡ್ತಾ ಇದೆ. ಪ್ರಸ್ತುತ ಸೃಷ್ಟಿಯಾಗಿರುವಂತಹ ಈ ಭಿನ್ನಮತದ ಅಲೆಗಳನ್ನ ಶಮನಗೊಳಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರು ತೀವ್ರ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಹಿರಿಯ ನಾಯಕರ ಈ ಅಸಮಾಧಾನವು ಕೇವಲ ಒಂದು ಖಾತೆಯ ಬದಲಾವಣೆಯಿಂದ ತಣ್ಣಗಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅವ್ರು ಏನೋ ಟ್ವಿಸ್ಟ್ ಕೊಟ್ರೆ ನಾನು ಏನ್ ಮಾಡಕ್ಕಾಗಲ್ಲ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ, ಅವರು ಹೈಕಮಾಂಡ್ ಬಿಟ್ಟಿದ್ದು. ನೋಡೋಣ, ಒಬ್ಬೊಬ್ರಿಗೆ ಒಂದೊಂದ್ ತರ ಕಾಯಿಲೆ ಇರ್ತದೆ, ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ. 2028ರ ಚುನಾವಣೆಯ ನೆರಳು ಈಗಿನ ಪ್ರತಿಯೊಂದು ನಿರ್ಧಾರದ ಮೇಲೂ ಕೂಡ ಬಿದ್ದಿರುತ್ತೆ. ಈ ಖಾತೆ ಹಂಚಿಕೆಯ ಕಗ್ಗಂಟು ಕಾಂಗ್ರೆಸ್ ಸರ್ಕಾರದ ಸುಗಮ ಮುನ್ನಡೆಗೆ ಅಡ್ಡಿಯಾಗತ್ತಾ, ಅಥವಾ ಹೈಕಮಾಂಡ್ ತನ್ನ ತಾಯಿ ಸ್ಥಾನದ ಪ್ರಭಾವವನ್ನ ಬಳಕೆ ಮಾಡಿಕೊಂಡು ಈ ಹಿರಿಯ ಸಿಂಹಗಳನ್ನ ಸಮಾಧಾನ ಪಡಿಸುವಲ್ಲಿ ಯಶಸ್ವಿಯಾಗತ್ತಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಹಿರಿಯ ನಾಯಕರ ಮುನಿಸು ಶಮನ ಆಗದೆ ಹೋದ್ರೆ ಸರ್ಕಾರದ ಹಾದಿ ಮುಂದಿನ ದಿನಗಳಲ್ಲಿ ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತೆ ಅನ್ನುವಂತಹದ್ದು ಮಾತ್ರ ನಿಶ್ಚಿತ. ರಾಮಲಿಂಗಾರೆಡ್ಡಿ, ಕೆ.ಜೆ. ಜಾರ್ಜ್, ಕೆ.ಎಚ್. ಮುನಿಯಪ್ಪ ಜೊತೆಗೆ ಕೃಷ್ಣ ಬೈರೇಗೌಡ, ಈ 4 ಜನದ ಸರತಿ ಸಾಲಿನಲ್ಲಿ ಈಗಾಗಲೇ ಏನು ಖಾತೆ ಹಂಚಿಕೆ ಆಗಿದ್ರೂ ಕೂಡ ಸಮಾಧಾನ ಅನ್ನುವಂಥದ್ದಿಲ್ಲ, ಅಸಮಾಧಾನ ಭುಗಿಲಿತಿದೆ. ಇದನ್ನ ಯಾವ ರೀತಿ ಹೈಕಮಾಂಡ್ ನಿಭಾಯಿಸುತ್ತೆ ಅನ್ನುವಂಥದ್ದನ್ನ ಸಹ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಮತ್ತು ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.